ನೋಡಿ ಈಗ ಆಮೇಲೆ ಮರ ಮಾಲ್ಕಿಗೆ ದುಡ್ಡು ಕೊಡಲ್ಲ ಇವರು ಅಂದರು. ಆಮೇಲೆ ನೋಡ್ರಿ ಅದೆಲ್ಲೋ ನಿಲ್ಲಿಸ್ತಾರೆ ಮೇಲ್ಗಡೆ ತಗೊಂಡೋಗಿ, ಅದು ಎಲ್ಲರನ್ನೂ ಕರ್ಕೊಂಡೋಗಿ ಅದು ಯಾವುದೋ ಓವರ್ ಹೆಡ್ ಟ್ಯಾಂಕ್ ಮೇಲೆ ನಿಲ್ಲಿಸ್ಬಿಟ್ಟು ಸುತ್ತ ಮೀಡಿಯಾ ಮಾಡ್ತಾರೆ. ಅಲ್ಲಿ ಏನಪ್ಪ ಜನಗಳಿಗೇನು ಅರ್ಥ ಆಯ್ತದೆ ಅಂದರೆ, ಓ ಏನಪ್ಪ ಇಷ್ಟೊಂದೆಲ್ಲ ಜಮೀನು ಬೆಳ್ಕೊಂಬಿಟ್ಟವ್ರೆ ರೈತರು, ಇಷ್ಟೊಂದೆಲ್ಲ ಗ್ರೀನರಿ ಐತೆ ಅಂತ. ನಾನು ಒಂದು ಮಾತನ್ನು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬಿಡದಿ ಹೋಬಳಿನಲ್ಲಿ ಈ 10,000 ಎಕರೆ ಬಿಟ್ಟರೆ ಇನ್ನೆಲ್ಲಿ ತೋರಿಸ್ರಪ್ಪ ಮರ ಮಾಲ್ಕಿ ಇರೋದನ್ನ. ಕೊಚ್ಚೆನಿ ರೈಲ್ವೆ ಜಾಗ ಬಿಟ್ಟು ಈ ವ್ಯಾಪ್ತಿ 10,000 ಎಕರೆ ಏನು ಅಕ್ವೈರ್ ಅದು ಬಿಟ್ಬಿಟ್ಟು ಮರ ಮಾಲ್ಕಿ ತೋರಿಸಿ ನೋಡೋಣ. ಯಾಕೆ ಇದು ಮರ ಮಾಲ್ಕಿನ ಇದಾವಿಲ್ಲಿ ಅಂತಂದರೆ, ರೆಡ್ ಝೋನ್ ಆಗಿದ್ರಿಂದ. ಈ ರೆಡ್ ಝೋನಿನ ಪಿತಾಮಹ ಯಾರು? ರೆಡ್ ಝೋನ್ ಪಿತಾಮಹ ಯಾರು? ಕುಮಾರಣ್ಣವರು. ಇದಕ್ಕೆ ಪಿತಾಮಹ ಕುಮಾರಣ್ಣವರು. ಇವತ್ತು ರೆಡ್ ಝೋನ್ ಮಾಡಿಲ್ಲ ಅಂತ ನೋಡಿ, ಇವತ್ತು ಬನ್ಕುಪ್ಪೆ ಪಂಚಾಯತಿಗೆ ಹೋಗಿ ಎಲ್ಲ ಕಡೆ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಮಂಚಂಗಳ್ಳಿ ಪಂಚಾಯತಿಗೆ ಹೋಗಿ ಎಲ್ಲ ಕಡೆ ಲೇಔಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನೀವು ರೆಡ್ ಝೋನ್ ಆಗ್ತೇ ಹೋಗಿದ್ರೆ ಇಲ್ಲೂ ಕೂಡ ಇವತ್ತು ಒಂದು ಕುಂಟೆ ನಮ್ಗೆ ಸಿಗ್ತಿರ್ಲಿಲ್ಲ. ಇಲ್ಲಿ ಎಲ್ಲ ಕಡೆ ರಿಯಲ್ ಎಸ್ಟೇಟ್ ಇಲ್ಲೂ ಕೂಡ ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡಿ ಮಾರ್ತಾ ಇದ್ರು. ಇದು ರೆಡ್ ಝೋನ್ ಆಗಿರೋದ್ರಿಂದ ಮಾತ್ರ ಗ್ರೀನರಿ ಐತೆ ಅಷ್ಟೇ. ಅಲ್ಲಿ ಇವ್ರು ಬೇಕು ಅಂತ ತೋರಿಸ್ತಾರೆ ಎಲ್ರಿಗೂ, ನೋಡಿ ಇಲ್ಲಿ ಗ್ರೀನರಿ ಇದೆ, ಇದು ಮಾಡ್ತಾ ಇದೀವಿ ಅಂತ. ಇವತ್ತೇನೋ ಪಾದಯಾತ್ರೆ ಮಾಡ್ತಾವ್ರಲ್ಲ, ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. 21ನೇ ತಾರೀಕು ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗವ್ರೆ ಅಂತೇಳಿ ಹೊಟ್ಟೆವರಿಗೋಸ್ಕರ ಯಾರು ಪಾದಯಾತ್ರೆ ಮಾಡ್ತಾವ್ರು ಅವ್ರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ರೆಡ್ ಝೋನ್ ತೆಗೆದಿದ್ರೆ ಅವ್ರು ಯಾರೋ ಪಾಪ ಅಮಾಯಕರು 25 ಲಕ್ಷ 40 ಲಕ್ಷ 50 ಲಕ್ಷಕ್ಕೆ ಮಾರ್ಕೊಂಡ್ರಲ್ಲ, ಅವ್ರ ಕುಟುಂಬನಾರು ಚೆನ್ನಾಗಿರೋದು, ಅವ್ರ ಕುಟುಂಬಗಳು ಚೆನ್ನಾಗಿರೋದು. ಆ ಕುಟುಂಬ ಶಾಪ ಈಗ ಅವ್ರ ಶಾಪ ಅವ್ರಿಗೆ ತಡ್ತದೀಗ. ಅದು 50 ಲಕ್ಷ 60 ಲಕ್ಷಕ್ಕೆಲ್ಲ ಮದುವೆ ಮಾಡ್ಬೇಕಾದ್ರೆ ಕುಟುಂಬದಲ್ಲಿ ತೊಂದರೆ ಆದಾಗ ಮಾರ್ಕೊಂಡ್ರಲ್ಲ ಬಡವರು, ಅವ್ರ ಶಾಪ ತಡ್ತದೆ ಖಂಡಿತ. ಅವ್ರು ಇವತ್ತು ಶಾಪ ಹಾಕ್ತಾರೆ ಯಾರಿಗೆ? ಹೋರಾಟ ಮಾಡ್ತಾ ಇರೋರಿಗೆ. ಹೋರಾಟ ಮಾಡ್ತಕ್ಕಂಥ ಪ್ರಮೇಯನೇ ಇರ್ತಿರ್ಲಿಲ್ಲ ಪಾಪ. ಅವರು ಕುಮಾರಸ್ವಾಮಿ ಅವರು 2ನೇ ಸರಿ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದ್ರೆ ಪ್ರಮೇಯನೇ ಇರ್ತಿರಲಿಲ್ಲ. ನಾನು 2019ರಲ್ಲಿ ಅಂತ ಕಾಣಿಸ್ತದೆ ಅಕ್ವೈರ್ ಮಾಡೋದು ಯಡಿಯೂರಪ್ಪನವ್ರ ಕಾಲದಲ್ಲಿ 1,000 ಎಕರೆ. ಅವತ್ತು ನಾನು ಗಲಾಟೆ ಮಾಡಿದೆ. ಮಾಡೋದಿದ್ರೆ ಇನ್ನೂ ಸಂಪೂರ್ಣವಾಗಿ ಮಾಡ್ಕೊಳ್ಳಿ, ಬರೀ ಈ 1,000 ಎಕರೆ ಮಾತ್ರ ನೀವು ಮಾಡ್ಕೊಂಡು ಇನ್ನು ಮಿಕ್ಕಿದ್ದ ರೆಡ್ ಝೋನ್ ಬಿಡೋದ್ರಲ್ಲಿ ಎಷ್ಟು ಸಮಂಜಸ ಅಂತೇಳಿ ಹೊಸೂರಿನಲ್ಲೇ ರಾಜಣ್ಣ ಅವರಿದ್ದರು, ನಟರಾಜು ಇದ್ದರು, CM ಲಂಗಪ್ಪನವರಿದ್ದರು, ನಮ್ಮ ಮುಖಂಡರು ಲೋಕಲ್ ಮುಖಂಡರುಗಳೆಲ್ಲ ಇದ್ದರು, ಅವರೆಲ್ಲ ಇದ್ದರು. ನಾವು ಅವತ್ತು ಗಲಾಟೆ ಮಾಡ್ದೋ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಗಲಾಟೆ ಮಾಡಿದೆ ನಾನು ಇಲ್ಲಿ. ಅವತ್ತು ಪಾಪ ಅವತ್ತಿನ ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ತಿಲ್ಲ. ಇವತ್ತೇನು ಹೋರಾಟಕ್ಕೆ ಮುಂಚೂಣಿ ನಿಂತ್ಕೊಂಡು ಪಾಪ ನಮ್ಮ ನಿಖಿಲಣ್ಣ ಅವ್ರನ್ನ ಕರ್ಕೊಂಡು ಓಡಾಡ್ತವ್ರೆ, ಅವ್ರು ಅವತ್ತು 1,000 ಎಕರೆನಲ್ಲೇ ನಾವು ಅದನ್ನು ಶುರು ಮಾಡಿದರೆ ಗಲಾಟೆಗಳ ಜೊತೆ ಕೈ ಜೋಡಿಸಿ. ಅವತ್ತು ಪರಿಸ್ಥಿತಿ ಬೇರೆ ಆಯ್ತಿತ್ತು. ಅವತ್ತು ಯಡಿಯೂರಪ್ಪನವ್ರು ನಮ್ಮನ್ನು ಹುಡಿಕೊಂಡು ನಾವೆಲ್ಲ ಹೋದ ಯಡಿಯೂರಪ್ಪನವ್ರಿಗೆ ಮೆಮೊರಾಂಡಮ್ ಕೊಡೋಣ ಅಂತ. ಇಲ್ಲಿದೆ ಪಾಪ ನಮ್ಮ ವಿಜೇಂದ್ರನ, ನಮ್ಮ ಯಡಿಯೂರಪ್ಪನವ್ರ ಮಗ ಚಿಕ್ಕ ವಿಜೇಂದ್ರಣ್ಣ ಅವರು ನೋಡಿ, ಇಲ್ಲಿ ನಾವೆಲ್ಲ ಅವತ್ತು ನಾವು ಮಾಡಿರ್ತಕ್ಕಂಥ ಹೋರಾಟ ಇದು. ಬಿಡದಿ ಟೌನ್ಶಿಪ್ಪನ್ನು ಯೆಲ್ಲೋ ಝೋನ್ಗೆ ಸೇರಿಸಿ. ಅವತ್ತು ನಮ್ಮ ಪ್ರಕಾಶಣ್ಣ ಇದ್ದಾರೆ ನೋಡಿ, ಇಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ನಮ್ಮ ಸ್ನೇಹಿತರಾದಂಥ ಪ್ರಕಾಶಣ್ಣ ಅವರು ಕೂಡ ಇಲ್ಲಿದ್ದಾರೆ. ಅವರೇ ನಮ್ಮನ್ನು ಕರ್ಕೊಂಡೋಗಿ ಪ್ರೆಸ್ ಮೀಟ್ ಮಾಡಿಸ್ತಂಥವ್ರು ಅವರೇ ಅವತ್ತು. ಆಮೇಲೆ ನೋಡಿ, ಯಡಿಯೂರಪ್ಪನವ್ರಿಗೆ ನಾವು ಕರೋನಾ ಸಂದರ್ಭದಲ್ಲಿ ಹೋಗಿ ಮೆಮೊರಾಂಡಮ್ ಕೊಟ್ಟಿರೋದು ಇದು. ದಯಮಾಡಿ ಇದನ್ನು ನೀವು ಏನಾರು ಮಾಡ್ಕೊಳ್ಳಿ, ಏನಾರು ಅಕ್ವೈರ್ ಮಾಡ್ಕೊಳ್ಳಿ, ಬಟ್ ಯೆಲ್ಲೋ ಝೋನ್ ರೆಡ್ ಝೋನ್ ತೆಗೆದ್ಬಿಟ್ಟು ಯೆಲ್ಲೋ ಝೋನ್ ಮಾಡಿ. ನಮ್ಮ ರೈತರನ್ನು ಬದುಕೋತಾನೆ, ನಿಮಗೂ ಕೂಡ ಅನುಕೂಲ ಆಗ್ತದೆ. ನೀವು ಅಕ್ವೈರ್ ಮಾಡ್ಕೊಳ್ಬೇಕಾದ್ರೆ ದುಡ್ಡು ಕೊಟ್ಟು ಅಂತೇಳಿ ಅವತ್ತು ಹೇಳ್ದೋ ನೋಡಿ. ಇದೆಲ್ಲ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥದ್ದು. BJP ಅವರು ಹೋರಾಟ ಮಾಡಕ್ಕೆ ಬಂದವ್ರಲ್ಲ, ಈಗ ನಮ್ಮ ಅಶೋಕಣ್ಣ ಹೋರಾಟ ಮಾಡಕ್ಕೆ ಬಂದವ್ರೆ, ಅನೇಕ ಜನ ಬಂದವ್ರೆ. ಅಶೋಕಣ್ಣ ಅವರೆಲ್ಲ ನಮ್ಮ ಅಶ್ವಥಣ್ಣ ಅವತ್ತು ಉಸ್ತುವಾರಿ ಸಚಿವರಾಗಿದ್ದರು. ಅವತ್ತು ನಮ್ಮ ಅಶ್ವಥಣ್ಣ ಅವ್ರು ನನ್ನನ್ನು ಕರೆಸ್ಬೋದಾಗಿತ್ತಲ್ಲ, ಬನ್ನಿ ಇಲ್ಲಿ, ಏನ್ರಿ ಇದು, ನಾವೆಲ್ಲ ರೈತರ ಪರ. ಯಡಿಯೂರಪ್ಪನವರು ರೈತರ ಹಸಿರು ಶಾಲೆ ಹೊತ್ಕೊಂಡು CM ಇದನ್ನ ಸ್ವೀಕಾರ ಮಾಡಿದ್ರು. ಕಂದಾಯ ಸಚಿವರಾಗಿರಲಿಲ್ಲ ಅವರು ಯಡಿಯೂರಪ್ಪನವರು, ಅಶೋಕಣ್ಣ ಕಂದಾಯ ಸಚಿವರಾಗಿದ್ದರು. ಅವತ್ತು ಪಾಪ ಅವ್ರಿಗೆ ಜ್ಞಾನೋದಯ ಆಗಲಿಲ್ಲ. ಇಲ್ಲಿ ರೈತರು ಹೋರಾಟ ಮಾಡ್ತಾರೆ, ರೈತರಿಗೆ ಹಿಂಗೆ ತೊಂದರೆ ಆಗದೆ ಅಂತ. ಪಾಪ ಈಗ ಡಿ ಕೆ ಶಿವಕುಮಾರ್ ಅಣ್ಣ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆಲ್ಲ ಜ್ಞಾನೋದಯ ಆಗಿರಂಗೆ ಕಾಣಿಸ್ತದೆ ನೋಡಿ. ಇಲ್ಲೆಲ್ಲ CM ಲಿಂಗಪ್ಪನವರು ನಾವು ಎಲ್ಲ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು. ನನಗೆ ಯಡಿಯೂರಪ್ಪನವ್ರು ಒಂದು ಮಾತು ಹೇಳಿದ್ರು, ನೋಡಯ್ಯ ನಿನಗೆ ಗೊತ್ತು, ಇದು ಬಿಡೋಕ್ಕಾಗಲ್ಲ, ಬಟ್ ಇವತ್ತೇನು ಕಾನೂನಾತ್ಮಕವಾಗಿ ಒಳ್ಳೆ ರೀತಿ ರೇಟನ್ನು ಕೊಡಬೇಕು, ಕೊಡ್ತೀವಿ. ಆದರೆ ಇದನ್ನು ಯಾವುದೋ ಒಂದು ಏರೋನಾಟಿಕಲ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸ್ಪೇರ್ ಪಾರ್ಟ್ಸ್ ಮಾಡಲಿಕ್ಕೆ ಒಂದು ಕಂಪ್ನಿ ಮುಂದೆ ಬಂದೈತೆ. ನೀನು ಹೇಳಿದವ್ರಿಗೆಲ್ಲ ಒಂದಷ್ಟು ಜನಕ್ಕೆ ಕೆಲಸ ಕೊಡಿಸ್ತೀವಿ. 6,000 ಎಕರೆನ ನಾವು ಅಕ್ವೈರ್ ಮಾಡ್ಕೋತಾ ಇದ್ದೀವಿ, ದಯಮಾಡಿ ನೀನು ಸಹಕಾರ ಮಾಡಬೇಕು, ಇಲ್ಲಾಂದರೆ ಪುರಾ ಅದು ರೆಡ್ ಝೋನ್ ಆಗೇ ಕೈ ಇರ್ತದೆ, ಅದರಿಂದ ರೈತರಿಗೆ ಏನು ಪ್ರಯೋಜನ ಆಗಲ್ಲ ಅಂತ ಅವತ್ತು ನಮ್ಮನ್ನು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾವು ಅವತ್ತು ಎದ್ದು ಬಂದು ನಿಮ್ಮ ಇಷ್ಟ ಸಮಯ ಏನೋ ಮಾಡ್ಕೊಳ್ಳಿ ಅಂತೇಳಿ. ಅವತ್ತು ನಮಗೆ
JDSನವರು ನಮ್ಮ ವಾಯ್ಸ್ ಸೇರಿಸ್ಲಿಲ್ಲ ನಮ್ಮ ಜೊತೆಗೆ. ಅವತ್ತು ಕೆಲವರು ಇವತ್ತೇನು ಭಾರಿ ಹೋರಾಟ ನೋಡಿದೆ ನಾನು, ಅದ್ಯಾವುದೋ ಟಿ ವಿಲಿ ಒಬ್ರು ಕೂಗಾಡ್ತಿದ್ರು ನಮ್ಮ ಹಳ್ಳ ಚಂದ್ರದವರು. ಅವರು ಈ 1,000 ಎಕರೆ ಅವ್ರದ್ದು ಇರ್ಬೇಕಲ್ಲ, ಅದು ಟಿ ವಿಲಿ ಕೂಗಾಡ್ತಿದ್ರಲ್ಲ ನಮ್ಮ ಹಳ್ಳ ಚಂದ್ರದ. ಅದು ಮಳ್ಳು ಬಗ್ಗಿದ್ ಬೇರೆ, ಇಲ್ಲಿ 1,000 ಎಕರೆ ಅವ್ರದ್ದು ಇರ್ಬೇಕಲ್ಲ ಸ್ವಲ್ಪ ಜಮೀನು. ತಿಮ್ಮೇಗೌಡರು ಜಮೀನು ಪಕ್ಕದಲ್ಲಿ ಅವ್ರದ್ದು ಐತಲ್ವಾ? ಎಷ್ಟು ತಗೊಂಡ್ರೆ ಅವ್ರ ಪರಿಹಾರ? 90 ಲಕ್ಷ. ಇವತ್ತೇನು ವೀರಾವೇಶದ ಹೋರಾಟ ಮಾಡ್ತಾವ್ರಲ್ಲ ಅವ್ರ ಜಮೀನೇ 90 ಲಕ್ಷ ತಗೊಂಡವ್ರು ಸ್ವಾಮಿ. ಯಾವಾಗ? ಇನ್ನೊಂದು 4-5 ವರ್ಷ ಹಿಂದೆ. ನಿನ್ಗೆ 2 ಕೋಟಿ ಮೇಲ್ ಕೊಡ್ತೀವಪ್ಪ, 2.5 ಕೋಟಿ ಅಂದ್ರೆ ಇವತ್ತು ಹೋರಾಟ ಮಾಡ್ತೀವಿ ಅಂದ್ರೆ ಇದು ರಾಜಕೀಯ ಹೋರಾಟನ ಆತ್ಮಸಾಕ್ಷಿ ಹೋರಾಟನ ಅಂತ ಅವರೇ ತೀರ್ಮಾನ ಮಾಡಲಿ. ಅದರಿಂದ ದಯಮಾಡಿ ಇವತ್ತು ನಾವು ದುಡ್ಡಿದೆ ನಮ್ಮ ಹತ್ರ, ನಾವು ಚೆಕ್ ಕೊಡೋಕೆ ರೆಡಿ ಇದ್ದೀವಿ. ನಾವು ಎಲ್ಲ ರೈತರಲ್ಲೂ ಕೂಡ ಮನವಿ ಮಾಡ್ತೀವಿ, ಇದು ನೀವು ದಯಮಾಡಿ ದುಡ್ಡು ಇಸ್ಕೋಬೇಡಿ. ಅನಿವಾರ್ಯ ದುಡ್ಡು ಬೇಕು ಅಂದರೆ ದುಡ್ಡು ಇಸ್ಕೊಳ್ಳಿ, ಇಲ್ಲದೆ ಹೋದರೆ ನೀವು ಶೇರಿಂಗ್ ಹೋಗಿ. ಕುಮಾರಣ್ಣ 40% ಅಂದಿದ್ರು, ನಾವು 50% ಕೊಡ್ತಾ ಇದ್ದೀವಿ. ಕುಮಾರಣ್ಣ ಎಷ್ಟು ಹೇಳಿದ್ರು? 40%. ನಾವು ಎಷ್ಟು ಕೊಡ್ತಾ ಇದ್ದೀವಿ? 50% ಕೊಡ್ತಾ ಇದ್ದೀವಿ. ನೀವು ದಯಮಾಡಿ ಶೇರಿಂಗ್ ಹೋಗಿ ಅಂತ ಮನವಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಯಾಕಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಯಾವ ರೀತಿ ಬೆಳೀತು ಆ ರೀತಿ ಸಿಟಿ ಮಾಡಬೇಕು ಅಂತಕ್ಕಂಥ ಸರ್ಕಾರದ ಆಲೋಚನೆ ಇದೆ. ಇದಕ್ಕೆ ನೈಸ್ ರೋಡಿಂದನೂ ಕೂಡ ಕನೆಕ್ಷನ್ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇದೆ. ಮೈಸೂರು ರೋಡಿಂದನೂ ಕೂಡ ಒಂದು ಒಳ್ಳೆ ರಸ್ತೆ ಮಾಡಿ ಕನೆಕ್ಷನ್ ಕೊಡಬೇಕು. ಆರೋಹಳ್ಳಿ ಕನಕಪುರ ರಸ್ತೆಯಿಂದನೂ ಕೂಡ ಒಂದು ದೊಡ್ಡ ರಸ್ತೆ ಮಾಡಬೇಕು, ಕನೆಕ್ಷನ್ ಕೊಡಬೇಕು. ನಂತರ STR ರೋಡ್ ಹೋಗ್ತದಲ್ಲ ಈ ಕೆಳಗಡೆ ಭಾಗದಲ್ಲಿ, ಅದರಲ್ಲೂ ಕನೆಕ್ಷನ್ ಕೊಡಬೇಕು. 4 ದಿಕ್ಕಿನಿಂದನೂ ಕೂಡ ಇದು ಕನೆಕ್ಷನ್ ಕೊಡ್ತೀವಿ. ಮುಂದೆ ಒಂದು ಉತ್ತಮವಾದಂಥ ಸಿಟಿ ಆಗ್ತದೆ. ಇವತ್ತೇನು ನಮ್ಮ ರೈತರುಗಳಿಗೆ ಕೆಲವರೆಲ್ಲ ನಾನು ನೋಡಿದೆ ಇಂಟರ್ವ್ಯೂನಲ್ಲಿ, ನಾವೇನಾದರೂ ಕೂಡ ಏನು ಕಾಲಿಗೆ ಏನು ಹಾಕೊಳ್ಳದೆ ವ್ಯವಸಾಯ ಮಾಡಿದ್ರೆ ಕಜ್ಜಿಗಳಾಗ್ಬಿಡ್ತವೆ, ಕಾಲು ಕೈಯೆಲ್ಲ ಕಜ್ಜಿಗಳಾಗ್ಬಿಡ್ತಾವಣ ನೀರು ಹೊಡ್ಕೊಂಡ್ರೆ ಅಂತಕ್ಕಂಥದ್ದು. ಇವತ್ತು 2,000 ಕೋಟಿ ವೆಚ್ಚ ಮಾಡಿ ಆ ಕೆರೆನೂ ಕೂಡ ಶುದ್ಧೀಕರಣ ಮಾಡ್ತಾ ಇದೀವಿ. ನಾವು ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಬೈರ್ಮಂಗಲ ಕೆರೆ ಇದೆಯಲ್ಲ ಅದನ್ನು ಕೂಡ, ಯಾಕಂದರೆ ಇಲ್ಲಿ ಉತ್ತಮವಾದಂಥ ಸಿಟಿ ಬರಬೇಕಾದ್ರೆ ಕೆರೆನೂ ಕೂಡ ಉತ್ತಮವಾದ ರೀತಿಯಲ್ಲಿ ಇರಬೇಕು. ಆ ಕೆರೆನ ಹಂಗೆ ಬಿಟ್ಬಿಟ್ಟು ಇದು ಉತ್ತಮವಾದಂಥ ಸಿಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಮ್ಮ ನಾಯಕರುಗಳು ಆಲೋಚನೆ ಮಾಡಿ ಇದನ್ನು ಕೆರೆನೂ ಕೂಡ 2,000 ಕೋಟಿನಲ್ಲಿ ಉತ್ತಮವಾಗಿ ಅದನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಶುದ್ಧವಾದಂಥ ನೀರು ಕೆರೆಯಲ್ಲಿ ಯಾವಾಗಲೂ ಕೂಡ ಇರಬೇಕು. ಆ ದಿಕ್ಕಿನಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದರಿಂದ ಈ ಚೆಕ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಈಗ ದಯಮಾಡಿ ತೋರಿಸಿ ಇದನ್ನು. ದುಡ್ಡಿಲ್ಲ ಅಂತಿದ್ರು. RTGS ಮಾಡ್ತಾ ಇದ್ದೀವಿ ಈಗ ಸುಮಾರು. ಅಲ್ಲಿ ನಾವು ಏನು ಮೊದಲನೇ ಹಂತದಲ್ಲಿ ನಾವೇನು ನೋಟಿಫಿಕೇಶನ್ ಮಾಡಿದ್ದೀವಿ ಅದರಲ್ಲಿ 90% ಜನ ನಮ್ಗೆ ಈಗಾಗಲೇ ನಾವು ದುಡ್ಡು ತೊಗೊಳೋದಕ್ಕೆ ರೆಡಿ ಇದ್ದೀವಿ, ಇಲ್ಲ ಜಮೀನು ತೊಗೊಳೋದಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಒಪ್ಪಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಪ್ರಾರಂಭ ಮಾಡಿದ್ದೀವಿ ಕೊಡಲಿಕ್ಕೆ. ಇವತ್ತಿಂದ ಚಾಲನೆ ಆಗಿದೆ, ಇಲ್ಲೇ ಇರ್ತದೆ. ಆಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಾದರೂ ಡಾಕ್ಯುಮೆಂಟಲ್ಲಿ ಇದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇಲ್ಲೇ ಮಾಡಿಕೊಡ್ತೀವಿ ನಾವು.